ಮೋದಿ 10 ವರ್ಷ 10 ಕ್ರಾಂತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಷ್ಮಾ. ಪೆಟ್ರೋಲ್ ಹಾಕಂಗಿಲ್ಲ, ಡೀಸೆಲ್ ಬಳಸಂಗಿಲ್ಲ. ದೇಶದಲ್ಲಿ ಸೃಷ್ಟಿಯಾಗಲಿದೆ $10 ಟ್ರಿಲಿಯನ್ ಸಂಪತ್ತು. ಹಳ್ಳಿಗಳಲ್ಲಿ ಉದ್ಯಮ, ಮನೆ ಬಾಗಿಲಲ್ಲೇ ಉದ್ಯೋಗ. ಇದೇ ಹೊತ್ತಿನ ವಿಶೇಷ ಮೋದಿ 10 ವರ್ಷ 10 ಕ್ರಾಂತಿ. ಇನ್ನೆರಡು ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರಲಿದೆ. ಮುಂದಿನ ಪ್ರಧಾನಿ ಯಾರು ಅನ್ನೋದು ಕೆಲ ದಿನಗಳಲ್ಲೇ ತಿಳಿಯಲಿದೆ. ಆದರೆ ನರೇಂದ್ರ ಮೋದಿ ಮಾತ್ರ ಮುಂದಿನ 10 ವರ್ಷದ ಮೇಲೆ ಕಣ್ಣಿಟ್ಟಿದ್ದಾರೆ. 10 ವರ್ಷಕ್ಕೆ 10 ಕ್ರಾಂತಿಯ ಕನಸು ಕಟ್ಟಿದ್ದಾರೆ. ಪ್ರತಿಯೊಬ್ಬ ಭಾರತೀಯರು ವಿಸ್ಮಯಗೊಳ್ಳುವಂತಹ ಯೋಜನೆ ರೂಪಿಸಿದ್ದಾರೆ. ಮೋದಿ 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 ನರೇಂದ್ರ ಮೋದಿ ಸರ್ಕಾರದ ಈ ಕೊನೆ ಬಜೆಟ್ ದೇಶದಲ್ಲಿ ಸೃಷ್ಟಿಸಿದ್ದ ಸಂಚಲನ ಅಷ್ಟಿಷ್ಟಲ್ಲ. ಮೋದಿ ಏನ್ ಮಾಡ್ತಾರೆ, ಏನ್ ಮಾಡಲ್ಲ, ಲೋಕಸಭೆ ಚುನಾವಣೆಯಲ್ಲಿ ಮತಬೇಟೆಗೆ ಬಜೆಟ್ ಮೂಲಕ ಯಾವೆಲ್ಲ ಅಸ್ತ್ರ ಹೂಡ್ತಾರೆ, ಇಂಥ ಸಾಲು ಸಾಲು ಪ್ರಶ್ನೆಗಳು ದೇಶದಾದ್ಯಂತ ನಿಂತಲ್ಲಿ ಕುಂತಲ್ಲಿ ಚರ್ಚೆ ಆಗ್ತಾ ಇದ್ವು. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಈ ಬಜೆಟ್ ಸೃಷ್ಟಿಸಿದ್ದ ಕುತೂಹಲ ಈಗ ಮತ್ತಷ್ಟು ಮೈನವಿರೇಳಿಸುವಂತಿದೆ. ಮೋದಿ 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 ಇಷ್ಟು ದಿನ ಸಾರ್ವಜನಿಕ ಸಭೆಗಳಲ್ಲಿ, ರ್ಯಾಲಿಗಳಲ್ಲಿ ಮೊಳಗ್ತಾ ಇದ್ದ ಮೋದಿ ಮಂತ್ರಘೋಷ ಸದ್ಯ ಸಂಸತ್ನಲ್ಲೂ ಮಾರ್ಧನಿಸಿದೆ. ರೈತರು, ಮಧ್ಯಮ ವರ್ಗದವರು ಮತ್ತು ಕೂಲಿ ಕಾರ್ಮಿಕರಿಗೆ ಮೋದಿ ನೀಡಿದ ಉಡುಗೊರೆ ಸಂಸತ್ನಲ್ಲೂ ಮೋದಿ ನಾಮಸ್ಮರಣೆ ನಡೆಯುವಂತೆ ಮಾಡಿದೆ. ವಿಪಕ್ಷಗಳು ಇದು ಎಲೆಕ್ಷನ್ ಗಿಮಿಕ್ ಅಂತ ಕಿಡಿಕಾರಿವೆ. ಆದರೆ ಈ ಬಜೆಟ್ ಮೂಲಕ ಮೋದಿ ನಡೆಸಲು ಹೊರಟಿರೋ ಕ್ರಾಂತಿಯ ಕಥೆಯೇ ಬೇರೆ ಇದೆ. ಲೋಕಸಭಾ ಚುನಾವಣೆಗೆ ಇನ್ನೆರಡು ತಿಂಗಳು ಮಾತ್ರ ಬಾಕಿ ಇದೆ. ಈ ಸಮರ ಗೆಲ್ಲಲು ಮೋದಿ ಫೆಬ್ರವರಿ ಕ್ರಾಂತಿ ಮಾಡ್ತಾರೆ ಅಂತಾನೆ ಅಂದಾಜಿಸಲಾಗಿದೆ. ಹೀಗಾಗಿ ಮೋದಿ ಸರ್ಕಾರ ಈ ಬಜೆಟ್ನಲ್ಲಿ ಏನೇನ್ ಮಾಡುತ್ತೆ ಅನ್ನೋ ಕುತೂಹಲ ಸಹಜವಾಗಿಯೇ ಎಲ್ಲರನ್ನೂ ಕಾಡ್ತಿತ್ತು. ಈ ಬಗ್ಗೆ ವಿಪಕ್ಷ ನಾಯಕರು ಚಿಂತಾಕ್ರಾಂತರಾಗಿದ್ರು. ರಾಜಕೀಯ ವಿಶ್ಲೇಷಕರು ಹಗಲು ರಾತ್ರಿ ಚರ್ಚಿಸ್ತಾ ಇದ್ರು. ಎಲ್ಲರೂ ಮುಂದಿನ 2 ತಿಂಗಳ ಬಗ್ಗೆ ಚರ್ಚಿಸಿದ್ರೆ ಜಾದೂಗಾರ ಮೋದಿ ಮುಂದಿನ 10 ವರ್ಷಗಳ ಬಗ್ಗೆ ಚಿಂತಿಸಿದ್ದಾರೆ. 2030ರೊಳಗಡೆ ಭಾರತದಲ್ಲಿ ನಡೆಯಲೇಬೇಕಾದ ಮಹಾಕ್ರಾಂತಿಯ ಹೆಗ್ಗುರಿ ಇಟ್ಕೊಂಡಿದ್ದಾರೆ. ಇನ್ನೊಂದು ದಶಕದಲ್ಲಿ ಭಾರತ ಏರಬೇಕಾದ ಎತ್ತರ, ಸಾಧಿಸಬೇಕಾದ ಸಾಧನಾ ಶಿಖರದ ಬಗ್ಗೆ ಯೋಜನೆ ಬಿಚ್ಚಿಟ್ಟಿದ್ದಾರೆ. ಎಲ್ಲರೂ ನೆಲದ ಮೇಲೆ ನಿಂತು ಲೋಕಸಭಾ ಚುನಾವಣೆ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ, ಮೋದಿ ಮಾತ್ರ ಬಾಹ್ಯಾಕಾಶದಲ್ಲಿ ಹಾರಾಡಿ ಐತಿಹಾಸಿಕ ದಾಖಲೆಯ ಕನಸು ಕಂಡಿದ್ದಾರೆ. ಬಾಹ್ಯಾಕಾಶದಲ್ಲಿ ಭಾರತೀಯರು, ಮೋದಿ ಐತಿಹಾಸಿಕ ಗುರಿ. ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಜಪಾನ್, ಆಸ್ಟ್ರೇಲಿಯಾ ಒಂದ ಎರಡ ಎಲ್ಲವೂ ಜಗತ್ತಿನ ಶ್ರೀಮಂತ ರಾಷ್ಟ್ರಗಳು, ತಂತ್ರಜ್ಞಾನದಲ್ಲಿ ಮುಂದುವರಿದ ರಾಷ್ಟ್ರಗಳು. ಆದರೆ ಈ ಯಾವ ರಾಷ್ಟ್ರವೂ ಸಾಧಿಸದ ಸಾಧನೆಯನ್ನ, ಏರದ ಎತ್ತರವನ್ನ ಭಾರತದ ವಿಜ್ಞಾನಿಗಳು ಸಾಧಿಸಲಿದ್ದಾರೆ. ಇನ್ನು ಬರೀ 3 ವರ್ಷದಲ್ಲಿ ಈ ಐತಿಹಾಸಿಕ ಸಾಧನೆ ಮಾಡಲು ಮೋದಿ ಸರ್ಕಾರ ಯೋಜನೆ ರೂಪಿಸಿದೆ. The 7th dimension of our vision aims at the outer skies. Our space program, Gaganyaan, India becoming the launch pad of satellites for the world and placing an Indian astronaut into space by 2022. ಭಾರತ ಜಗತ್ತಿನ ವಿವಿಧ ರಾಷ್ಟ್ರಗಳ ಉಪಗ್ರಹಗಳನ್ನ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿದೆ. ನಮ್ಮ ಹೆಮ್ಮೆಯ ಸಂಸ್ಥೆ ಇಸ್ರೋ ಒಂದೇ ರಾಕೆಟ್ನಲ್ಲಿ 104 ಉಪಗ್ರಹಗಳನ್ನ ಬಾಹ್ಯಾಕಾಶಕ್ಕೆ ರವಾನಿಸಿದ ಸಾಧನೆ ಮಾಡಿದೆ. ಇದೇ ಇಸ್ರೋ ಈಗ ಬಾಹ್ಯಾಕಾಶಕ್ಕೆ ಮಾನವನನ್ನ ಕಳುಹಿಸಲಿದೆ. 9,023 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗಗನಯಾನ.
ಅಮೆರಿಕ, ಚೀನಾ ಮತ್ತು ರಷ್ಯಾ ಈ 3 ರಾಷ್ಟ್ರಗಳು ಬಿಟ್ರೆ ಜಗತ್ತಿನಲ್ಲಿ ಮತ್ಯಾವ ರಾಷ್ಟ್ರವೂ ಬಾಹ್ಯಾಕಾಶಕ್ಕೆ ಮನುಷ್ಯರನ್ನ ಕಳಿಸಿಲ್ಲ, ಬಾಹ್ಯಾಕಾಶಕ್ಕೆ ತಜ್ಞರನ್ನ ಕಳಿಸಿ ಅಧ್ಯಯನ ನಡೆಸಿಲ್ಲ. ಆದ್ರೀಗ ಭಾರತ ಈ ಸಾಧನೆ ಮಾಡಲು ಯೋಜನೆ ರೂಪಿಸಿದೆ. 9,023 ಕೋಟಿ ರೂಪಾಯಿ ವೆಚ್ಚದಲ್ಲಿ ಗಗನಯಾನ ಯೋಜನೆ ಸಿದ್ಧಗೊಂಡಿದೆ. 2022ರೊಳಗೆ 3 ತಜ್ಞರು ಗಗನ ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ಹಾರಲಿದ್ದಾರೆ. 7 ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ಅಧ್ಯಯನ ನಡೆಸಲಿದ್ದಾರೆ. ಮೊದಲು 2 ರೋಬೋಟ್ಗಳನ್ನ ಬಾಹ್ಯಾಕಾಶಕ್ಕೆ ಕಳಿಸಿ ಅಲ್ಲಿನ ವಾತಾವರಣದ ಬಗ್ಗೆ ಅಧ್ಯಯನ ನಡೆಸುತ್ತೆ. ಬಳಿಕ 3 ವಿಜ್ಞಾನಿಗಳನ್ನ ಇಸ್ರೋ ಬಾಹ್ಯಾಕಾಶಕ್ಕೆ ಕಳುಹಿಸಲಿದೆ. ಅಮೆರಿಕ, ಚೀನಾ, ರಷ್ಯಾದ ಬಳಿಕ ಬಾಹ್ಯಾಕಾಶಕ್ಕೆ ಮಾನವರನ್ನ ಕಳುಹಿಸಿದ 4ನೇ ರಾಷ್ಟ್ರ ಎನ್ನುವ ಅತಿ ದೊಡ್ಡ ಖ್ಯಾತಿ ಭಾರತಕ್ಕೆ ದಕ್ಕಲಿದೆ. ಅಷ್ಟೇ ಅಲ್ಲ, ಭಾರತದ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಕೆರಳುವಂತೆ ಮಾಡಿ ವೈಜ್ಞಾನಿಕ ಕ್ರಾಂತಿಗೆ ಮುನ್ನುಡಿ ಬರೆಯೋದು ಇದರ ಉದ್ದೇಶ. ಇದು ದೇಶದಲ್ಲಿ 3 ವರ್ಷದಲ್ಲಿ ನಡೆಯಲಿರುವ ಒಂದು ಕ್ರಾಂತಿ. ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಮೋದಿ ಈ ಯೋಜನೆ ಘೋಷಿಸಿದ್ರು. 2018ರ ಡಿಸೆಂಬರ್ ತಿಂಗಳಲ್ಲಿ ಈ ಯೋಜನೆಗೆ ಕೇಂದ್ರ ಕ್ಯಾಬಿನೆಟ್ ಒಪ್ಪಿಗೆ ನೀಡಿತ್ತು. ಈ ಗಗನಯಾನಕ್ಕಾಗಿ ಇಸ್ರೋ ಈಗಾಗಲೇ ಸಿದ್ಧತೆ ಆರಂಭಿಸಿದೆ. ರಷ್ಯಾ ಮತ್ತು ಫ್ರಾನ್ಸ್ನ ಬಾಹ್ಯಾಕಾಶ ವಿಜ್ಞಾನಿಗಳ ಸಹಾಯ ಪಡೆದಿದೆ. ನೀವು ಮರ್ತಿರಲು ಸಾಧ್ಯವಿಲ್ಲ, 2003ರಲ್ಲಿ ಭಾರತದ ಹೆಮ್ಮೆಯ ಪುತ್ರಿ ಕಲ್ಪನಾ ಚಾವ್ಲಾ ಅಮೆರಿಕದ ಗಗನ ನೌಕೆ ಮೂಲಕ ಬಾಹ್ಯಾಕಾಶಕ್ಕೆ ಹಾರಿದ್ರು. ಗಗನ ನೌಕೆ ಪುನಃ ಭೂಮಿಗೆ ಬರುವಾಗ ಅಪಘಾತ ಸಂಭವಿಸಿ ಪ್ರಾಣ ಕಳೆದುಕೊಂಡಿದ್ರು. ಕಲ್ಪನಾ ಚಾವ್ಲಾ ಬಾಹ್ಯಾಕಾಶದಿಂದ ಹಿಂತಿರುಗುವಾಗ ಪ್ರಾಣ ಕಳೆದುಕೊಂಡಿದ್ದು 16 ವರ್ಷಗಳ ಹಿಂದೆ ಫೆಬ್ರವರಿ 1ರಂದು. ಗಂಗಾ ನದಿ ಶುದ್ಧಿಗಾಗಿ ಮೋದಿ ಹೊಸ ಕ್ರಾಂತಿ. ನರೇಂದ್ರ ಮೋದಿ ಅಂದ್ರೇನೆ ಹಾಗೆ, ಎಲ್ಲರಿಗಿಂತ ವಿಭಿನ್ನವಾಗಿ ವಿಚಿತ್ರವಾಗಿ ಯೋಚಿಸುವ ಕನಸುಗಾರ. ಬಾಹ್ಯಾಕಾಶ ಕ್ರಾಂತಿ ಜೊತೆಗೆ ಜಲಕ್ರಾಂತಿಗೂ ಯೋಜನೆ ರೂಪಿಸಲಾಗಿದೆ. 2014ರಲ್ಲಿ ಪ್ರಧಾನಿ ಪಟ್ಟ ಅಲಂಕರಿಸಿದ ಮೋದಿ ಪವಿತ್ರ ನದಿ ಗಂಗೆಯ ಒಡಲು ಸ್ವಚ್ಛಗೊಳಿಸಲು ಹೊಸ ಯೋಜನೆ ಜಾರಿಗೆ ತಂದಿದ್ರು. ಗಂಗಾ ನದಿಗಾಗಿ ಹೊಸ ಸಚಿವಾಲಯ ಸ್ಥಾಪಿಸಿದ್ರು. ಆದ್ರೀಗ ಮತ್ತೆ ಮುಂದಿನ 10 ವರ್ಷಗಳಲ್ಲಿ ಹೊಸ ಕ್ರಾಂತಿಯ ಕನಸು ಕಂಡಿದ್ದಾರೆ. ಆ ಕನಸನ್ನ ಭಾರತೀಯರಲ್ಲೂ ಬಿತ್ತಿದ್ದಾರೆ. Our rivers and water bodies are our life supporting assets. Our government has worked vigorously for cleaning river Ganga. Fifth dimension of our vision for India of 2030 is clean rivers with safe drinking water to all Indians, sustaining and nourishing life and efficient use of water in irrigation using micro irrigation techniques. ನರೇಂದ್ರ ಮೋದಿ ಸರ್ಕಾರ ಗಂಗಾ ನದಿ ಶುದ್ಧತೆಗಾಗಿ ವಿಶೇಷ ಗಮನ ನೀಡಿತು. ನಮಾಮಿ ಗಂಗೆ ಯೋಜನೆ ಮೂಲಕ ಗಂಗಾ ನದಿ ಶುದ್ಧತೆ ಮತ್ತು ಪುನಶ್ಚೇತನಕ್ಕಾಗಿ 20,000 ಕೋಟಿ ರೂಪಾಯಿ ಮೀಸಲಿಟ್ಟಿತ್ತು. ಆದರೆ ಮೋದಿ ಸರ್ಕಾರದ ಈ ಯೋಜನೆ ನಿರೀಕ್ಷಿತ ಮಟ್ಟದಲ್ಲಿ ಯಶಸ್ಸು ಕಂಡಿಲ್ಲ. ಗಂಗಾ ನದಿ ಶುದ್ಧವಾಗಿಲ್ಲ ಅನ್ನೋದನ್ನ ಸಾಕಷ್ಟು ವರದಿಗಳು ಅಂಕಿ ಸಂಖ್ಯೆಗಳ ಮೂಲಕ ಮುಂದಿಟ್ಟಿದ್ದೂ ಇದೆ. ಆದ್ರೀಗ ನರೇಂದ್ರ ಮೋದಿ ದೇಶದಲ್ಲಿನ ನದಿಗಳ ಸ್ವಚ್ಛತೆಗೆ ಹೊಸ ಯೋಜನೆಯ ಕನಸು ಕಂಡಿದ್ದಾರೆ. 2030ರ ಹೊತ್ತಿಗೆ ಹೊಸ ಕ್ರಾಂತಿ ನಡೆಸಿ ದೇಶದ ಎಲ್ಲಾ ನದಿಗಳನ್ನ ಶುದ್ಧಗೊಳಿಸೋ ಗುರಿ ಹಾಕೊಂಡಿದ್ದಾರೆ. ಪ್ರತಿಯೊಬ್ಬ ಭಾರತೀಯರಿಗೂ ಶುದ್ಧವಾದ ಕುಡಿಯುವ ನೀರು ನೀಡುವ ಕನಸು ಕಂಡಿದ್ದಾರೆ. ಮೈಕ್ರೋ ನೀರಾವರಿ ಮೂಲಕ ನೀರನ್ನ ದಕ್ಷವಾಗಿ ಬಳಸಿಕೊಂಡು ನೀರಿನ ಉಳಿತಾಯಕ್ಕೂ ಯೋಜನೆ ಹಾಕೊಂಡಿದ್ದಾರೆ. ನಮ್ಮ ಜೀವನಕ್ಕೆ ಮೂಲ ಆಧಾರವಾಗಿರೋ ನದಿಗಳಷ್ಟೇ ಅಲ್ಲ, ನೀಲಿ ಕ್ರಾಂತಿಗೂ ದೇಶ ಸಜ್ಜಾಗಿದೆ. 10 ವರ್ಷ ಕರಾವಳಿಯಲ್ಲಿ ಮೋದಿ ಮೋಡಿ. ಭಾರತ ಭವ್ಯ ಕರಾವಳಿಯನ್ನ ಹೊಂದಿದೆ. ಭಾರತದ ಅತಿ ದೊಡ್ಡ ಆಸ್ತಿ ಈ ಕರಾವಳಿ. ಭಾರತ ಬರೋಬ್ಬರಿ 7,516 ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶ ಹೊಂದಿದೆ. ಈ ಕರಾವಳಿಯಲ್ಲಿ ಮುಂದಿನ 10 ವರ್ಷಗಳಲ್ಲಿ ನೀಲಿ ಕ್ರಾಂತಿ ನಡೆಸಲು ಮೋದಿ ಸರ್ಕಾರ ಯೋಜನೆ ರೂಪಿಸಿದೆ. ಮೋದಿ ಕರಾವಳಿಯ ಮೀನುಗಾರಿಕೆ, ಪ್ರವಾಸೋದ್ಯಮ ಅಭಿವೃದ್ಧಿಯ ಕನಸು ಕಟ್ಟಿದ್ದಾರೆ. ನೀಲಿ ಆರ್ಥಿಕತೆಯನ್ನೇ ದೇಶದ ದೊಡ್ಡ ಆರ್ಥಿಕತೆಯಾಗುವಂತೆ ಮಾಡಲು ಪ್ಲಾನ್ ಮಾಡಿದ್ದಾರೆ.
ಕರಾವಳಿ ಜನರ ಜೀವನ ಮಟ್ಟ ಸುಧಾರಿಸಲು ಯೋಜನೆ ರೂಪಿಸಿದ್ದಾರೆ. India's long coastline has the potential of becoming the strength of the economy, particularly through exploitation of the blue economy, to ensure better standards and quality of life for a large number of people living in the coastal areas. ಸಾಗರಮಾಲಾ ಯೋಜನೆ ಮೂಲಕ ಬಂದರು ಅಭಿವೃದ್ಧಿ, ಕರಾವಳಿಯ ಅಭಿವೃದ್ಧಿ ಸಾಧಿಸೋದು ಮೋದಿ ಸರ್ಕಾರದ ಗುರಿ. ಜೊತೆಗೆ ಹೆಚ್ಚು ಹೆಚ್ಚು ಒಳನಾಡು ಜಲಮಾರ್ಗಗಳ ಅಭಿವೃದ್ಧಿಗೂ ಗುರಿ ನಿಗದಿಯಾಗಿದೆ. Our efforts in the Sagarmala program will be scaled up and we will develop other inland waterways faster. Our coastline and our ocean waters powering India's development and growth is the sixth dimension of our vision. ಸಾಗರಮಾಲಾ, ಭಾರತ್ಮಾಲಾ ಯೋಜನೆಗಳ ಮೂಲಕ ಮುಂದಿನ 10 ವರ್ಷಗಳಲ್ಲಿ ದೇಶವನ್ನ ಮತ್ತೊಂದು ಮಟ್ಟಕ್ಕೆ ತಗೊಂಡು ಹೋಗೋದು ಮೋದಿ ಗುರಿ. ಸಾರಿಗೆ ಕ್ಷೇತ್ರದಲ್ಲಿ ನರೇಂದ್ರ ಮೋದಿ ಅದೆಂಥ ಕ್ರಾಂತಿಗೆ ಸಜ್ಜಾಗಿದ್ದಾರೆ ಅಂದ್ರೆ, ನೀವು ನಿಮ್ಮ ವಾಹನಗಳಿಗೆ ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಹಾಕೋಂಗೂ ಇಲ್ಲ, ಡೀಸೆಲ್ ಬಳಸೋಂಗೂ ಇಲ್ಲ. ನರೇಂದ್ರ ಮೋದಿ ದೇಶದ ಸಾರಿಗೆ ಕ್ಷೇತ್ರದಲ್ಲಿ ಮಹಾನ್ ಕ್ರಾಂತಿಯ ಯೋಜನೆ ರೂಪಿಸಿದ್ದಾರೆ. ಆ ಯೋಜನೆ ಹೇಗಿದೆ ಅಂದ್ರೆ, ನೀವು ನಿಮ್ಮ ವಾಹನಗಳಿಗೆ ಪೆಟ್ರೋಲ್ ಹಾಕಂಗೂ ಇಲ್ಲ, ಡೀಸೆಲ್ ಬಳಸಂಗೂ ಇಲ್ಲ. ಹೆದ್ದಾರಿ ನಿರ್ಮಾಣ ಇದು ಪ್ರಧಾನಮಂತ್ರಿ ಮೋದಿ ನಡೆಸಿದ ಅದ್ಭುತ ಸಾಧನೆ. ಮೂಲಸೌಕರ್ಯ ಅಭಿವೃದ್ಧಿ ಕ್ಷೇತ್ರಕ್ಕೆ ಮೋದಿ ವಿಶೇಷ ಒಲವು ತೋರಿಸಿದ್ದಾರೆ. ನರೇಂದ್ರ ಮೋದಿ ಸರ್ಕಾರ ದೇಶದಲ್ಲಿ ಒಟ್ಟು 28,531 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಿದೆ. ಹಿಂದಿನ ಯುಪಿಎ ಸರ್ಕಾರ 16,505 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಿತ್ತು. ಮೋದಿ ಸರ್ಕಾರ ಪ್ರತಿದಿನಕ್ಕೆ ಸರಾಸರಿ 26.9 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಿದೆ. ಹಿಂದಿನ ಸರ್ಕಾರ ದಿನಕ್ಕೆ ಸರಾಸರಿ 11.67 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸಿತ್ತು ಅನ್ನುತ್ತವೆ ವರದಿಗಳು. ಆದ್ರೀಗ 2030ರೊಳಗೆ ದೇಶದಲ್ಲಿ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ನಡೆಸಲು ಮೋದಿ ಸರ್ಕಾರ ಯೋಜನೆ ರೂಪಿಸಿದೆ. $10 ಟ್ರಿಲಿಯನ್ ಸಂಪತ್ತು ಸೃಷ್ಟಿಗೆ ಯೋಜನೆ. First dimension of this vision will be to build infrastructure, physical as well as social, for a $10 trillion economy and to provide ease of living. Not only ease of business, ease of living. It will comprise next generation infrastructure for roads, railways, seaports, airports, urban transport, gas and electric transmission, and inland waterways. On the social infrastructure side, every family will have a roof on its head and we will live in a healthy, clean and wholesome environment. ಮುಂದಿನ 10 ವರ್ಷದೊಳಗೆ ಭಾರತ ಬರೋಬ್ಬರಿ $10 ಟ್ರಿಲಿಯನ್ ಸಂಪತ್ತು ಹೊಂದಿರೋ ಆರ್ಥಿಕತೆ ಆಗಲಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಇಂಥ ಬೃಹತ್ ಆರ್ಥಿಕತೆಗಾಗಿ ಮೂಲಸೌಕರ್ಯ ಕ್ರಾಂತಿ ನಡೆಸಲು ಮೋದಿ ಸರ್ಕಾರ ಯೋಜನೆ ರೂಪಿಸಿದೆ. ರಸ್ತೆಗಳ ನಿರ್ಮಾಣ, ರೈಲು ಹಳಿಗಳ ನಿರ್ಮಾಣ, ವಿಮಾನ ನಿಲ್ದಾಣಗಳ ನಿರ್ಮಾಣ, ನಗರ ಸಾರಿಗೆ, ಅನಿಲ ಮತ್ತು ವಿದ್ಯುತ್ ಶಕ್ತಿಯ ಸಾಗಣೆ ಕ್ಷೇತ್ರದಲ್ಲಿ ಅಭೂತಪೂರ್ವ ಪ್ರಗತಿ ಸಾಧಿಸಲು ಮೋದಿ ಕನಸು ಕಂಡಿದ್ದಾರೆ. ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಭಾರತದ ಪ್ರತಿ ಕುಟುಂಬಕ್ಕೂ ಮನೆ ನೀಡುವ ಕನಸನ್ನ ಮೋದಿ ಬಿತ್ತಿದ್ದಾರೆ. On the social infrastructure side, every family will have a roof on its head and we will live in a healthy, clean and wholesome environment. We will also build a quality, science-oriented educational system with institutes of excellence providing leadership at the top. ಪೆಟ್ರೋಲ್ ಕೊಳ್ಳುವಂತಿಲ್ಲ, ಡೀಸೆಲ್ಗೆ ಹಣ ನೀಡಬೇಕಿಲ್ಲ. ಇದು ಮೋದಿ ಸೃಷ್ಟಿಸಲು ಹೊರಟಿರೋ 10 ಕ್ರಾಂತಿಗಳಲ್ಲಿ ಬಲು ರೋಚಕವಾದ ಕ್ರಾಂತಿ. ಮುಂದಿನ 10 ವರ್ಷದೊಳಗೆ ಮೋದಿ ಸರ್ಕಾರ ದೇಶದ ಜನ ಪೆಟ್ರೋಲ್ ಡೀಸೆಲ್ ಬಳಸದಂತಹ ಸ್ಥಿತಿ ನಿರ್ಮಿಸಲು ಹೊರಟಿದೆ. ಇಡೀ ದೇಶದ ತುಂಬಾ ಎಲೆಕ್ಟ್ರಿಕ್ ವಾಹನಗಳನ್ನೇ ಓಡಾಡಿಸೋ ಅದ್ಭುತ ಕನಸನ್ನ ಮೋದಿ ಸರ್ಕಾರ ಬಿದ್ದಿದೆ. A pollution-free nation with green Mother Earth and blue skies is the third dimension of our vision. This India, Madam Speaker, this India will drive on electric vehicles. Yeah.
with renewables becoming a major source of energy supply, India will lead the world in the transport revolution through electric vehicles and energy storage devices, bringing down import dependence and ensuring energy security for our people. ಮಾಲಿನ್ಯ ಮುಕ್ತ ಭಾರತ ನಿರ್ಮಿಸಲು ಮೋದಿ ಸರ್ಕಾರ ಸೌರಶಕ್ತಿ, ಪವನಶಕ್ತಿಯಂತಹ ನವೀಕರಿಸಬಹುದಾದ ಇಂಧನ ಉತ್ಪಾದನೆ ಹೆಚ್ಚಿಸಲು ಯೋಜನೆ ರೂಪಿಸಿದೆ. ಮೋದಿ ಸರ್ಕಾರದ ಮಹತ್ವಾಕಾಂಕ್ಷೆಯಂತೆ ಎಲ್ಲರೂ ವಿದ್ಯುತ್ ಚಾಲಿತ ವಾಹನ ಬಳಸಿದ್ರೆ ಪೆಟ್ರೋಲ್ ಡೀಸೆಲ್ಗಾಗಿ ಪರದಾಡೋ ಅಗತ್ಯ ಇರಲ್ಲ. ವಿದೇಶಗಳಿಂದ ತೈಲ ಕೊಳ್ಳಲು ಭಾರತ ಕೋಟಿ ಕೋಟಿ ಹಣ ನೀಡಬೇಕಾಗಿಲ್ಲ. ಪೆಟ್ರೋಲ್ ಡೀಸೆಲ್ಗಾಗಿ ದೇಶದ ಜನ ಜೇಬು ಖಾಲಿ ಮಾಡಿಕೊಳ್ಳೋ ಸ್ಥಿತಿಯೇ ಬರಲ್ಲ. विदेश से हमें तेल नहीं लाना पड़ेगा, गैस नहीं लानी पड़ेगी, तो मुझे और रिन्यूएबल एनर्जी के नए स्रोतों और तेज गति से बिजली देंगे और इलेक्ट्रिक कार्स में लोग सफर करेंगे. मेरा मानना है विदेशी मुद्रा बचेगी और देश आत्मनिर्भर बनेगा. $10 ಟ್ರಿಲಿಯನ್ ಆರ್ಥಿಕತೆ, ಪೆಟ್ರೋಲ್ ಡೀಸೆಲ್ ಇಲ್ಲದೆ ಎಲ್ಲಾ ಕಡೆ ಕೇವಲ ವಿದ್ಯುತ್ ಶಕ್ತಿ ವಾಹನಗಳು. ಇದು ಮೋದಿ 2030 ಸಾಧಿಸಲು ಹೊರಟಿರೋ ದೊಡ್ಡ ಕ್ರಾಂತಿ. ಇದಕ್ಕಿಂತ ಬಹುದೊಡ್ಡ ಕ್ರಾಂತಿ ಅದು ಹಳ್ಳಿಗಳಲ್ಲಿ ಉದ್ಯಮ ಸೃಷ್ಟಿಸಿ ಮನೆ ಬಾಗಿಲಿಗೆ ಉದ್ಯೋಗ ನೀಡುವ ಮಹಾನ್ ಕ್ರಾಂತಿ. ದೇಶದ ಅಭಿವೃದ್ಧಿ ಅಂದ್ರೆ ಕೇವಲ ರಸ್ತೆ, ಸೇತುವೆ ನಿರ್ಮಾಣ ಅಷ್ಟೇ ಅಲ್ಲ. ದುಡಿಯುವ ಕೈಗಳಿಗೆ ಉದ್ಯೋಗ ನೀಡುವುದೇ ನಿಜವಾದ ಕ್ರಾಂತಿ. ಕನಸುಗಾರ ಮೋದಿ ಈ ಉದ್ಯೋಗ ಕ್ರಾಂತಿಗಾಗಿ ಅದೆಂತಹ ಅದ್ಭುತ ಯೋಜನೆ ರೂಪಿಸಿದ್ದಾರೆ ಅಂತ ನೀವೇ ನೋಡಿ. ದೇಶದ ಮೂಲೆ ಮೂಲೆಯಲ್ಲೂ ಉದ್ಯಮ, ಲಕ್ಷ ಲಕ್ಷ ಉದ್ಯೋಗ. ಬಾಹ್ಯಾಕಾಶದಿಂದ ಹಿಡಿದು ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ತನಕವೂ ಮೋದಿ ತಲೆಯಲ್ಲಿ ಹೊಸ ಹೊಸ ಕ್ರಾಂತಿಕಾರಿ ವಿಚಾರಗಳಿವೆ. ಮೋದಿಯ 10 ಕ್ರಾಂತಿಗಳಲ್ಲಿ ಎಲ್ಲಕ್ಕಿಂತ ಮಹತ್ವದ ಕ್ರಾಂತಿ ಅಂದ್ರೆ ಅದು ಉದ್ಯೋಗ ಸೃಷ್ಟಿ ಬಗ್ಗೆ ಮೋದಿ ಬಿತ್ತಿದ ಹೊಸ ಕನಸು. ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮ ಮತ್ತು ಸ್ಟಾರ್ಟ್ಅಪ್ಗಳ ಮೂಲಕ ಲಕ್ಷ ಲಕ್ಷ ಉದ್ಯೋಗ ಸೃಷ್ಟಿಸುವ ಭರವಸೆಗಳನ್ನ ಮೋದಿ ಸರ್ಕಾರ ನೀಡಿದೆ. The second dimension of our vision is to create a digital India reaching every sector of the economy, every corner of the country and impacting the life of all Indians. Digital infrastructure and digital economy of 2030 will be built upon the successes achieved in recent years in digitization of government processes and private transactions. Our youth will lead us in this endeavor with innumerable startups, creating digital India and millions of jobs in the ecosystem. ನರೇಂದ್ರ ಮೋದಿ 2014ರಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿಸೋ ಭರವಸೆ ನೀಡಿ ಪ್ರಧಾನಿ ಪಟ್ಟ ಅಲಂಕರಿಸಿದ್ರು. ಆದರೆ ಗುರುವಾರ ಸೋರಿಕೆಯಾಗಿರೋ NSSO ವರದಿ ಮೋದಿ ಆಡಳಿತಾವಧಿಯಲ್ಲಿ ಉದ್ಯೋಗ ಸೃಷ್ಟಿಯ ಪ್ರಮಾಣ ಕುಸಿದು ಹೋಗಿದೆ ಅಂತ ಹೇಳಿದೆ. ಕಳೆದ 45 ವರ್ಷಗಳಲ್ಲೇ ನಿರುದ್ಯೋಗ ಪ್ರಮಾಣ ಜಾಸ್ತಿಯಾಗಿದೆ ಅಂತ ವರದಿಯಾಗಿದೆ. ಆದರೆ ಈ ಬಜೆಟ್ನಲ್ಲಿ ಮೋದಿ ಸರ್ಕಾರ 2030ರ ಕನಸು ಬಿತ್ತಿದ್ದಾರೆ. ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್, MSMEಗಳ ಮೂಲಕ ದೇಶದ ಮೂಲೆ ಮೂಲೆಯಲ್ಲೂ ಉದ್ಯಮ ಸ್ಥಾಪಿಸೋ ಯೋಜನೆ ಹಾಕೊಂಡಿದೆ. ಗ್ರಾಮೀಣ ಭಾಗದಲ್ಲಿ ಕೈಗಾರಿಕೆ ಸ್ಥಾಪಿಸಿ ಯುವಕರಿಗೆ ಉದ್ಯೋಗ ನೀಡುವ ಮಾತುಗಳನ್ನು ಹೇಳ್ತಿದೆ. Expanding rural industrialization using modern digital technologies to generate massive employment is the 4th dimension of our vision. This will be built upon the Make in India approach to develop grassroots level clusters, structures and mechanisms encompassing the MSMEs, village industries and startups spread in every nook and corner of the country. India is now on the way to become a global manufacturing hub in various sectors, including automobiles and electronics, defense and medical devices. ಆಹಾರದಲ್ಲಿ ಸ್ವಾವಲಂಬನೆ, ವಿದೇಶಕ್ಕೂ ರಫ್ತು. ಮೂಲಸೌಕರ್ಯ, ಕೈಗಾರಿಕೆ ಅಭಿವೃದ್ಧಿ, ಡಿಜಿಟಲ್ ಇಂಡಿಯಾದ ಮೂಲಕ ಮೋದಿ ಸರ್ಕಾರ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಅನುಕೂಲ ಕಲ್ಪಿಸ್ತೀವಿ ಅಂತಿದೆ. ಇದರ ಜೊತೆಗೆ 2030ರೊಳಗೆ ಆಹಾರ ಉತ್ಪಾದನೆಯಲ್ಲೂ ಸ್ವಾವಲಂಬನೆ ಸಾಧಿಸೋ ಕನಸನ್ನ ಮೋದಿ ಬಿತ್ತಿದ್ದಾರೆ. Making India self-sufficient in food, exporting to the world
to meet their food needs, and producing food in the most organic way is the eighth dimension of our vision. High farm production and productivity will be achieved through modern agricultural practices and value addition. An integrated approach towards agro and food processing, preservation, packaging and maintenance of the cold chain will be our focus of attention. ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳದ ಜೊತೆಗೆ ಆರೋಗ್ಯ ಸೇವೆಯನ್ನು ಉನ್ನತೀಕರಿಸುವ ಯೋಜನೆಯನ್ನ ಮೋದಿ ಸರ್ಕಾರ ರೂಪಿಸಿದೆ. ಆಯುಷ್ಮಾನ್ ಭಾರತ್ ಯೋಜನೆ ಮೂಲಕ ಪ್ರತಿಯೊಬ್ಬರಿಗೂ ಅತ್ಯುತ್ತಮ ಆರೋಗ್ಯ ಸೇವೆ ನೀಡುವ ಗುರಿಯನ್ನ ಮೋದಿ ಹೊಂದಿದ್ದಾರೆ. ನಮ್ಮದು ಕನಿಷ್ಠ ಸರ್ಕಾರ, ಗರಿಷ್ಠ ಆಡಳಿತ ಅನ್ನೋ ಮಾತನ್ನ ಕೇಂದ್ರ ಸರ್ಕಾರ ಒತ್ತಿ ಒತ್ತಿ ಹೇಳಿದೆ. ಎಲ್ಲರೂ ಇಂದಿನ ಬಗ್ಗೆ ಮಾತನಾಡ್ತಿದ್ರೆ ಮೋಡಿಗಾರ ಮೋದಿ ಮುಂದಿನ 10 ವರ್ಷದ ಕನಸು ಬಿತ್ತಿದ್ದಾರೆ. ವಿಪಕ್ಷಗಳು ಕಳೆದ 5 ವರ್ಷಗಳಲ್ಲಿ ಉದ್ಯೋಗ ಸೃಷ್ಟಿಯಾಗಿಲ್ಲ ಯಾಕೆ ಅಂತಿವೆ. ಆದರೆ ಮೋದಿ ಸರ್ಕಾರ ಮುಂದಿನ 10 ವರ್ಷದಲ್ಲಿ ಉದ್ಯೋಗ ಸೃಷ್ಟಿಸ್ತೀವಿ ನೋಡಿ ಅಂತಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.